ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಸ್ಪೈಸಿಯಾದ ಸ್ವೀಟ್ ಕಾರ್ನ್ ಹೇಗೆ ಮಾಡೋದು ಅಂತ ನೋಡೋಣ. 2 ಪೀಸಸಲ್ಲಿ ಕಟ್ ಮಾಡಿ ಕುಕ್ಕರಿಗೆ ಹಾಕ್ಕೋಬೇಕು. ಕಾರ್ನ್ 2 ಪೀಸಲ್ಲಿ ಕಟ್ ಮಾಡಿ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಕಾರ್ನಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಕ್ಲೋಸ್ ಮಾಡಿ ಕುಕ್ಕರ್ ಮುಚ್ಚಳನ ಸಿಟಿಯಲ್ಲಿಡೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿ 4 ವಿಸಿಲ್ ಬರಬೇಕು. 4 ವಿಸಿಲ್ ಬರೋ ತನಕ ಕಾಯೋಣ. ಅಲ್ಲಿ ವಿಸಿಲ್ ಬರೋ ತನಕ ನಾವೀಗ ಇಲ್ಲಿ ಸ್ಪೈಸಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡ್ರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರಿಗೆ ಎಷ್ಟು ಉಪ್ಪು ಬೇಕಷ್ಟು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗಿಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ, ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ 1 ಲೆಮನ್ ತಗೋಬೇಕು. ನನ್ನ ಹತ್ರ ತುಂಬ ಕಾರ್ನ್ ಇದೆ, ಅದಕ್ಕೆ 1/2 ಲೆಮನ್ ಸಾಕಾಗಲ್ಲ. ಫುಲ್ ಲೆಮನ್ನು ತೊಗೊಂಡಿದ್ದೀನಿ. ಅದನ್ನ ಪೀಸ್ ಮಾಡಿ ಇವಾಗ ಕಾರ್ನ್ ಈಗ ಇಲ್ಲಿ ಬೆಂದಾಗಿದೆ ನೋಡ್ಬೋದು. ಲೆಮನ್ ಸ್ಪೈಸಿ ಮಸಾಲಕ್ಕೆ ಡಿಪ್ ಮಾಡಿ ಚೆನ್ನಾಗಿ ಕಾರ್ನಿಗೆ ಹಚ್ಚಬೇಕು. ಫುಲ್ ಸ್ಪ್ರೆಡ್ ಮಾಡಬೇಕು ಕಾರ್ನಿಗೆ. ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನೀವು ತಿಂದು ಒಂದು ಸಲ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ. ಹಾಗೆ ಕಾರ್ನ್ ತಿಂದರೆ ಟೇಸ್ಟ್ ಆಗೋಲ್ಲ, ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಬಾಯ್ಲ್ ಮಾಡಿದ ಎಲ್ಲ ಕಾರ್ನಿಗೂ ಈ ಥರ ಮಸಾಲ ಹಚ್ಕೋಬೇಕು. ನೋಡಿ ಫ್ರೆಂಡ್ಸ್, ಕಲರ್ಫುಲ್ಲಾಗಿ ಕಾಣ್ತಾಯಿದೆ ಕಾರ್ನ್. ತುಂಬ ಟೇಸ್ಟಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸ್ಪೈಸಿಯಾಗಿರುತ್ತೆ ಫ್ರೆಂಡ್ಸ್, ತಿನ್ನೋಕ್ಕೂ ಮಜಾ ಬರುತ್ತೆ. ಚೆನ್ನಾಗಿ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ಸಾದಾ ಕಾರ್ನ್ ತಿನ್ನೋಕ್ಕಿಂತ ಈ ಥರ ಸ್ಪೈಸಿ ಕಾರ್ನ್ ತಿನ್ನಿ. ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳ್ರಿ. ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ಖಾರ ಖಾರ ಆಗಿರುತ್ತೆ. ತುಂಬ ಟೇಸ್ಟಿ ಫ್ರೆಂಡ್ಸ್. ನೀವು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಯಾವ ಥರ ಆಗಿದೆ ಅಂತ. ಮತ್ತು ನಿಮಗೆ ಯಾವ ಥರ ರೆಸಿಪಿ ಬೇಕೋ ಅದನ್ನು ಕಮೆಂಟ್ನಲ್ಲಿ ಹಾಕಿ. ನಾನು ಮಾಡಿ ರೆಸಿಪಿ ಬೇಕೋ ಅದು ಕಮೆಂಟ್ನಲ್ಲಿ ತಿಳಿಸಿ ನಾನು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಕಲರ್ಫುಲ್ಲಾದ ಕಾರ್ನ್ ರೆಡಿ.